ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್. ಸ್ನೇಹಿತರೆ, ಇದು ಬ್ರಹ್ಮೇಶ್ವರ ದೇವಾಲಯದ 2ನೇ ಭಾಗ. ಬ್ರಹ್ಮೇಶ್ವರ ದೇವಾಲಯದ ಬಾಗಿಲಿನ ದಾರಿಯಲ್ಲಿ ಬ್ರಹ್ಮನ ಇರುವಿಕೆಯಿಂದಾಗಿ ಈ ದೇವಾಲಯಕ್ಕೆ ಬ್ರಹ್ಮೇಶ್ವರ ದೇವಾಲಯ ಎಂಬ ಹೆಸರು ಬಂತು. ಈ ದೇವಾಲಯವನ್ನು ಕ್ರಿಸ್ತಶಕ 1171ರಲ್ಲಿ ಮಹಿಳೆ ಬೊಮ್ಮಾವೆ ಎಂಬತಕ್ಕಂಥವಳು ಹೊಯ್ಸಳರ ರಾಜ 1ನೇ ನರಸಿಂಹನ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ದೇವಾಲಯ. ಈ ಮುಖ್ಯವಾಗಿರ್ತಕ್ಕಂತಹ ದೇವಾಲಯದ ಗರ್ಭಗುಡಿ ಒಳಭಾಗದಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಅದನ್ನು ಜೂಮ್ ಮಾಡಿ ತೋರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಒಳಭಾಗದಲ್ಲೂ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಕಲಾಕೃತಿಗಳ ಕೆತ್ತನೆಯನ್ನು ನಾವು ಈ ದೇವಾಲಯದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಈ ದೇವಾಲಯದ ಎಡಭಾಗದಲ್ಲಿ ಕಾಣ್ತಕ್ಕಂಥದ್ದೇ ಈ ನಾಗರ ಕಲ್ಲುಗಳು ಅಂತ ಕರಿತೀವಿ. ವಿಶೇಷವಾಗಿ ದಕ್ಷಿಣ ಭಾರತದಾದ್ಯಂತ ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳಲ್ಲಿ ಕಂಡು ಬರ್ತಕ್ಕಂತಹ ನಾಗದೇವತೆಗಳು ಅಥವಾ ಸರ್ಪದೇವತೆಗಳ ಶಿಲ್ಪಗಳು ಕರ್ನಾಟಕದಲ್ಲೂ ಅದರಲ್ಲೂ ಹೊಯ್ಸಳ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ನಾವು ಈ ನಾಗರ ಶಿಲ್ಪಗಳು ಅಥವಾ ನಾಗದೇವತೆಗಳ ಶಿಲ್ಪಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ. ಇದೇ ಕರಾವಳಿಯಲ್ಲಿ ಈ ನಾಗಾರಾಧನೆ ಎಂಬತಕ್ಕಂಥದ್ದು ವಿಶೇಷ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದು ಸಾಮಾನ್ಯವಾಗಿ ಅರಳಿ ಮರ ಅಥವಾ ಬೇವಿನ ಮರಗಳ ಕೆಳಭಾಗದಲ್ಲಿ ಇವುಗಳನ್ನು ಪೂಜೆಗೆ ಒಳಪಡಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಆದರೆ ಈ ದೇವಾಲಯಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ನಾಗಶಿಲ್ಪಗಳು, ಪ್ರಾಚೀನ ನಾಗಶಿಲ್ಪಗಳು ವಿಶಿಷ್ಟ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ಅಂಶ. ಅಂತಹ ನಾಗಶಿಲ್ಪಗಳ ಬಗ್ಗೆ ನಾನು ನಿಮಗೆ ಇದರಲ್ಲಿ ಈಗ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. 5 ಅಡಿ 7 ಅಡಿ ವಿಶಿಷ್ಟ ಆಕಾರದಲ್ಲಿರ್ತಕ್ಕಂತಹ ನಾಗಶಿಲ್ಪಗಳು, ಸುಮಾರು 7ರಿಂದ 5 ಅಡಿ ಎತ್ತರವಿರ್ತಕ್ಕಂತಹ ನಾಗಶಿಲ್ಪಗಳನ್ನು ಇಲ್ಲಿ ಸಾಲಾಗಿ ಜೋಡಿಸಿ ಸಂರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಈ ಬ್ರಹ್ಮೇಶ್ವರ ದೇವಾಲಯದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಈ ಶಿಲ್ಪಗಳ ಎಡಭಾಗದಲ್ಲಿ ಕಾಲಭೈರವನ ಸನ್ನಿಧಿ ಇರ್ತಕ್ಕಂಥದ್ದು, ಅದರ ಹಿಂಭಾಗದಲ್ಲಿ ಪಾರ್ವತಿ ದೇವಿಯ ದೇವಾಲಯ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸಾಮಾನ್ಯವಾಗಿ ನಾಗರ ಕಲ್ಲುಗಳನ್ನು ಸರ್ಪಶಾಂತಿ, ರಾಹುದೋಷ, ನಾಗದೋಷ, ಸಂತಾನ ದೋಷಕ್ಕಾಗಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪೂಜೆಗೊಳಪಡ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ದೈವತ್ವದ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಈ ನಾಗರ ಕಲ್ಲುಗಳು. ಈ ನಾಗರ ಕಲ್ಲುಗಳನ್ನು ನೋಡಿ, ಇದು ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಕೃಷ್ಣ ಮರ್ಧನದ ರೀತಿಯಲ್ಲಿ ನಾಗರ ಶಿಲ್ಪದ ಚಿಹ್ನೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂತಹ ಶಿಲ್ಪ, 2 ಶಿಲ್ಪಗಳು ಮೇಲ್ಭಾಗದಲ್ಲಿ ಬಂದುವಂತೆ ಅಲ್ಲಿ ಬ್ರಹ್ಮನನ್ನ ಸರ್ಪದ ಹೆಡೆಯಲ್ಲಿ ಕೂರಿಸ್ತಕ್ಕಂತಹ ಕೆಲಸವನ್ನು, 3 ಮುಖದ ಬ್ರಹ್ಮನ ಶಿಲ್ಪವನ್ನು ನಾವು ಸಹ ಇದರಲ್ಲಿ ಕಾಣ್ಬೋದು. ಇದು ಏಕಮುಖವಾಗಿರ್ತಕ್ಕಂತಹ ಕಾಳಿಂಗದ ಶಿಲ್ಪ. ಇದು ಅತ್ಯಂತ ಬಲಾಢ್ಯವಾಗಿರ್ತಕ್ಕಂತಹ ಶಿಲ್ಪವಾಗಿರ್ತಕ್ಕಂಥದ್ದು. ಇದು 7 ಎಡೆಯ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಶಿಲ್ಪ. ಇಲ್ಲಿರ್ತಕ್ಕಂತಹ ನಾಗರ ಕಲ್ಲುಗಳಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ನಾಗರ ಶಿಲ್ಪ. 7 ಎಡೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸರ್ಪಗಳು ಸಾಮಾನ್ಯವಾಗಿ ಪ್ರಕೃತಿಯ ಸಂರಕ್ಷಕ ಹಾಗೂ ದೈವತ್ವದ ಸಂಕೇತ. ಬ್ರಹ್ಮೇಶ್ವರ ದೇವಾಲಯದ ಮತ್ತಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಹಂಚ್ಕೊಳ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.